ರೈತರ ಜಮೀನನ್ನ ಸೇರ್ತಾ ಇದೆ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ. ಸಿದ್ದೇವಾಡಿ ಗ್ರಾಮದ ರೈತರಿಂದ ಗಂಭೀರ ಆರೋಪ ಕೇಳಿಬಂದಿದೆ. ರೈತರ ಜಮೀನಿಗೆ ಸೇರ್ತಾ ಇದೆ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ. ಸಿದ್ದೇವಾಡಿ ಗ್ರಾಮದ ರೈತರಿಂದ ಗಂಭೀರ ಆರೋಪ ಕೇಳಿಬಂದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಿದ್ದೇವಾಡಿ ಗ್ರಾಮ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಒಡೆತನದ ಶುಗರ್ ಫ್ಯಾಕ್ಟರಿ ಇದು. ಟ್ಯಾಂಕರ್ ಮೂಲಕ ತ್ಯಾಜ್ಯವನ್ನ ನೀರು ಬಿಡ್ತಾ ಇರುವ ಕಾರ್ಖಾನೆ. ವಿಷಪೂರಿತ ನೀರಿನಿಂದಾಗಿ ಇಡೀ ಜಮೀನಿನ ಫಲವತ್ತತೆಯೇ ಕುಸಿತವಾಗಿದೆ. ಕಪ್ಪು ವರ್ಣಕ್ಕೆ ತಿರುಗಿದ ಬಾವಿ, ಬೋರ್ವೆಲ್ಗಳ ನೀರು ಇಲ್ಲಿ ರೈತರ ಜಮೀನನ್ನ ಸೇರ್ತಾ ಇದೆ ಕಾರ್ಖಾನೆಯ ತ್ಯಾಜ್ಯದ ನೀರು ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ ನೀರು ರೈತರ ಜಮೀನುಗಳ ಪಾಲಾಗ್ತಾ ಇದೆ. ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಒಡೆತನದ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಅಲ್ಲಿನ ಸಿದ್ದೇವಾಡಿ ರೈತರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದೇವಾಡಿ ಗ್ರಾಮದ ರೈತರಿಂದ ಇಲ್ಲಿ ಗಂಭೀರವಾಗಿ ಆರೋಪ ಕೇಳಿ ಬರ್ತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಡೈರೆಕ್ಟ್ ಆಗಿ ಆ ಫ್ಯಾಕ್ಟರಿಯಿಂದ ಹೊಲಕ್ಕೆ ತ್ಯಾಜ್ಯ ಬರ್ತಾ ಇದೆ. ಇನ್ನು ವಿಷಪೂರಿತ ಕಲುಷಿತ ನೀರನ್ನ ಟ್ಯಾಂಕರ್ಗಳ ಮೂಲಕ ಕಾಲುವೆಗಳಿಗೆ ಬಿಡ್ತಾ ಇರುವ ಆರೋಪ ಇಲ್ಲಿ ಕೇಳಿ ಬಂದಿದೆ. ಇನ್ನು ವಿಷಪೂರಿತ ನೀರಿನಿಂದಾಗಿ ಇಡೀ ಫಲವತ್ತತೆಯನ್ನ ಕಳೆದುಕೊಳ್ತಾ ಇರುವ ಜಮೀನುಗಳು ಅಂತಾನೆ ಹೇಳ್ಬೋದು. ಇನ್ನು ಆ ಸಿದ್ದೇವಾಡಿ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆ ಏನಂದ್ರೆ ಇಲ್ಲಿ ಸರ್ ಒಂದು ಫ್ಯಾಕ್ಟ್ರಿ ಐತ್ರಿ ಕೆಂಪಾಡೋದು. ಅವರು ಮಳೆ ನೀರು ಬಿಡ್ಲತ್ತಾರ್ರಿ, ಕಂಟಿನ್ಯೂ ಹಳದಾಗ ಬಿಡ್ತಾರೋ ಏನ ಸರ್ಕಾರಿ ಕಿನಾಲ್ ಐತಲ್ರಿ ಅದ್ರಾಗ ಬಿಡ್ಲತ್ತಾರೋ. ಈ ಕಿನಾಲ್ದ ಹಳಿ ಕೂಡಿ ಸರ ಎಲ್ಲಾ ನೀರು ಕೊಳಕಾಗಿ ಬಿಟ್ಟಾವ್ರಿ. ನಮಗೆ ನಡೆದಾಡುವಾಗ ಇಲ್ಲಿಂದ ನೀವು ಒಂದ್ ಸ್ವಲ್ಪ ಹಾದು ಹೋದ್ರಪ್ಪ ಅಂದ್ರೆ ಕಾಲು ಉರಿತಾವ್ರಿ. ಅಷ್ಟು ನಮಗೆ ಇಲ್ಲಿ ಕೊಲಕಾಗಿ ಬಿಟ್ಟಾವ ಸರ್ ಮಳೆ ನೀರ್ರಿ. ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ ಪ್ರಾಣಿಗಳನ್ನ ತೊಳ್ಯಾಕ ಇಲ್ಲಿ ಸುತ್ತಮುತ್ತಿನ ಸ್ವಲ್ಪ ಜನ ಬರ್ತಾರ್ರಿ. ಪ್ರಾಣಿಗಳನ್ನ ತೊಳ್ಕೊಳಕ, ವೆಹಿಕಲ್ ತೊಳ್ಕೊಳಕೆಲ್ಲ ಬರ್ತಾರ್ರಿ. ಆ ಪ್ರಾಣಿಗಳಿಗೆ ಸಹಿತ ರೋಗಗಳು ಬರತ್ತಾವ್ರಿ ಈ ನೀರು ಹಿಡಿಯೋದ್ರಿಂದ. ಇನ್ನೊಂದು ಮೇಜರ್ ಏನಂದ್ರೆ ಸರ್, ಈ ನೀರು ನಮ್ಮ ಹೊಲದಾಗ ಹೊಂಟಾವ್ರಿ. ಹೊಲದಾನ ಬೆಳೆ ಸರ್ ಎಲ್ಲಾ ನಾಶ ಆಗ್ಯಾವ್ರಿ. ಆ ಫ್ಯಾಕ್ಟ್ರಿ ಅವರಿಗೆ ಸ್ವಲ್ಪ ನೀವು ಕ್ರಮ ಕೈಗೊಂಡ್ರೆ ಏನ್ರಿ ಆಕೈತ್ರಿ. ಅವ್ರಿಗೊಂದು ನಮ್ಮ ಕಡೆ ಧಿಕ್ಕಾರ ಐತಿ ಸರ್. ಎಷ್ಟು ವರ್ಷ ಸಮಸ್ಯೆ ಸರ್ ಇದು ಪ್ರತಿ ವರ್ಷ ಇದ ಹಾಡೈತ್ರಿ. ಇಲ್ಲಿ ಗ್ರಾಮಸ್ಥರೆಲ್ಲ ಕೂಡಿ ಆ ಗಾಡಿಗಳನ್ನ ಹಿಡಿದು ಅವ್ರಿಗೆ ಹೇಳಿದ್ರು ಸಹಿತ ಅಲ್ಲಿ ಹೂ ಅಂತಾರ್ರಿ. ಮತ್ ಎಲ್ಲಾರು ಮಲ್ಕೊಂಡ್ ಬಳಕ್ ರಾತ್ರಿ ಬೀಳತ್ತಾರ ಸರ್. ಸಾಕಾಗಿ ಹೋಗೈತಿ ಸರ್ ಇವ್ರಿಗೆ ಹೇಳಿ. ಸಕ್ರಿ ಫ್ಯಾಕ್ಟ್ರಿ ಮಾಲಕರು ಯಾರ್ರಿ? ಸಕ್ರಿ ಫ್ಯಾಕ್ಟ್ರಿ ಮಾಲಕ ಶ್ರೀಮಂತ್ ಪಾಟೀಲ್ ರೀ. ಸಚಿವರು ಮಾಜಿ ಸಚಿವರು ಈಗ ಮಾಜಿ ಆಗ್ಯಾರ. ಈಗ ಅವ್ರ ಫ್ಯಾಕ್ಟ್ರಿಯಿಂದ ಎಷ್ಟು ರೈತರ ಸಮಸ್ಯೆ ಎಲ್ಲ ಆಯ್ತು? ಬಾಳ ರೈತರಿಗಲ್ಲ ಸರ್. ಇನ್ರಿ ಈ ನೀರ್ ಅವರು ಪ್ರತಿ ವರ್ಷ ಬಿಡೋದ್ರಿಂದ ಅಡವಿ ಫಲವತ್ತತೆ ಹಾಳಾಕವ್ರಿ. ನಾಳೆ ನಾವು ಯಾವ ಬೆಳೆ ಬೆಳ್ಳಾರ ಪರಿಸ್ಥಿತಿ ಒಳಗೆ ಬಂದ ರೈತರನ್ನು ಬರ್ಡ್ ಭೂಮಿ ಮಾಡಿ ಹೋಗಿದ್ದಾರೆ. ನಿಮ್ಮ ಹೆಸರು? ಶ್ರೀಧರ್ ಅಂತಾರೆ. ಇಲ್ಲಿ ನಾವು ಇಲ್ಲಿ ಇರ್ತೀರಿ. ಸಮಸ್ಯೆ ಅಂದ್ರೆ ಇಲ್ಲಿ ನೀರು ಬಿಡತ್ತಾರ ಕೆನಾಲ್ದಾಗ ರೀ. ಹಳಗೊಟ್ಟು ಬಂದ ಮನುಷ್ಯಾಗ ಹಾಯಕ್ಕೂ ಬರ್ವತ್ತು, ನಾವು ನೀರು ಕುಡಿವಲ್ಲು, ನೀರು ಕೆಟ್ಟವು. ಮತ್ತು ಅಲ್ಲಿ ಚಂಪಡೆ ಪಟ್ಟಿ ತುಂಬ್ಕೊಂಡ್ ಬರ್ತಾರೋ, ಮಡಿಗೊಟ್ಟು ಸುರ್ತಾರೋ, ಇಲ್ಲಿ ಹಳದಾಗ ಸುರಿ ಹೊಂಟಾರು. ಫ್ಯಾಕ್ಟ್ರಿ ಯಾವ್ದು ರೀ? ಶುಗರ್ ಫ್ಯಾಕ್ಟ್ರಿ. ಅದು ಯಾವ ಊರು ಅದ್ರ? ಚಂಪಾಡಿ ಫ್ಯಾಕ್ಟ್ರಿ. ಹಾಂ ರೀ. ಯಾರು ಅದಕ್ಕೆ ಮಾಲಕರು ರೀ? ಅವ್ರು ಶ್ರೀಮಂತ್ ಪಾಟೀಲ್ದಾರ ಖರೀ ರೀ. ಅವ್ರು ತುಂಬ್ಕೊಂಡ ಎಲ್ಲಿ ಹೋಗಿ ಶುರು ಆಗ್ತಾವ, ಇಲ್ಲಿ ಹಳ ನೀರು ಕುಡಿ ನೀರನ್ನ ಶುರು ಆಗ್ತಾರ. ಟ್ರಕ್ ಡ್ರೈವರ್ಗಳು ರೀ? ಟ್ರಕ್ ಡ್ರೈವರ್. ಎಷ್ಟು ವರ್ಷ ಆಯ್ತು ಇದೇ ಥರ ಸಮಸ್ಯೆ ಆಯ್ತು ರೀ? 2-3 ವರ್ಷ ಖರೀ ರೀ. ಈ ವರ್ಷ ರೀ ಭಾಳ ಬಿಟ್ಟಾರ. ಈ ವರ್ಷ ಭಾಳ ಬಿಟ್ಟಾರ ರೀ. ಈಗ ನಿಮ್ಗೆ ಏನಾಗಬೇಕಾಗಿತ್ತು ರೀ? ನಮಗೆ ನೀರು ಚಲೋ ನೀರು ಅದ ಬರೋಂಗೆ ಮಾಡ್ರಿ, ಕುಡಿಯಾಕ ನೀರು ಬರೋಲ್ಲ. ಈಗ ನೀರಿನ ಭಾಳ ಸಮಸ್ಯೆ ಆಯ್ತು ರೀ? ಹಾಂ, ನೀರಿನ ಸಮಸ್ಯೆ ಎಲ್ಲ ಆಯ್ತು. ಹಾಂ ರೀ. ಜಮೀನ್ದಾಗ ಏನು ಬೆಳೆ ಬರತ್ತಾವ? ಜಮೀನೆಲ್ಲ ಕೊಳತಂಗ ಆಗ್ಯಾವ್ರಿ. ಮತ್ತೆ ಏನಾಗೋದೈತಿ? ಹಾಂ ರೀ. ನೀರು ಸಮಸ್ಯೆ ಅಂದ್ರೆ ಇಲ್ಲಿ ನೀರು ಬಿಡತ್ತಾರ ಕೆನಾಲ್ದಾಗ ರೀ.